ನಮಸ್ತೆ ವೀಕ್ಷಕರೇ. ಈಗ ಸುಬ್ರಹ್ಮಣ್ಯ ಉಪಾಸನ ಮಂತ್ರಗಳು ಮತ್ತು ಮೂಲ ಮಂತ್ರಕ್ಕೆ ಯಂತ್ರ ಕೂಡ ಹೇಳ್ತೀನಿ ನಾನು. ನೋಡಿ, ಇದನ್ನೆಲ್ಲ ಮಾಡ್ಕೊಳೋದ್ರಿಂದ ನಿಮಗೆ ಎಲ್ಲ ರೀತಿಯಲ್ಲೂ ತುಂಬ ಒಳ್ಳೆಯದಾಗುತ್ತೆ. ಮೂಲ ಮಂತ್ರಕ್ಕೆ ಯಂತ್ರ ಏನಂದರೆ, ತಾಮ್ರದ ತಗಡಿನ ಮೇಲೆ 6 ಕೋನಗಳಾಗಿ ಬರೀರಿ, ಮಧ್ಯದಲ್ಲಿ ಓಂಕಾರನ ಬರೀರಿ, ಮತ್ತು ಕೊನೆಯಲ್ಲಿ ಏನು ಮಾಡ್ತೀರಾ, ಕೊನೆ ಕೋನಗಳಿರುತ್ತಲ್ಲ, ಮೂಲೆ ಮೂಲೆ, ಆ ತುದಿಲಿ ಪ್ರದಕ್ಷಿಣೆಯಾಗಿ ಶರವಣ ಭವ ಶರವಣ ಭವ ಶರವಣ ಭವ ಶರವಣ ಭವ ಅಂತ 4 ಕೋಣೆಗಳಿಗೂ ಬರಿಬೇಕು ನೀವು. ಹೀಗೆ ಬರೆದು ಈ ಯಂತ್ರನ ಭಕ್ತಿಯಿಂದ ಪೂಜೆ ಮಾಡಿ ನೀವು ಮಂತ್ರನ ಜಪಿಸಬೇಕು. ಮಂತ್ರ ನೋಡಿ ಹೇಳ್ತೀನಿ. ಓಂ ನಮೋ ನಮಃ ಶಿವಾಯ ಮಯಲ್ ವಾಹನ ಬಾಲಸುಬ್ರಹ್ಮಣ್ಯ ಐಂ ಕ್ಲೀಂ ಶರವಣ ಭವ ಮಮ ವಸಿ ವಸಿ ಸ್ವಾಹ. ಕೇಳಿಸ್ಕೊಂಡ್ರೆ ವೀಕ್ಷಕರೇ, ನೋಡಿ. ಓಂ ನಮೋ ನಮಃ ಶಿವಾಯ ಮಯಲ್ ವಾಹನ ಬಾಲಸುಬ್ರಹ್ಮಣ್ಯ ಐಂ ಕ್ಲೀಂ ಶರವಣ ಭವ ಮಮ ವಸಿ ವಸಿ ಸ್ವಾಹ. ಮತ್ತೊಂದು ಬರಿ ಹೇಳ್ತೀನಿ. ಓಂ ನಮೋ ನಮಃ ಶಿವಾಯ ಮಯಲ್ ವಾಹನ ಬಾಲಸುಬ್ರಹ್ಮಣ್ಯ ಐಂ ಕ್ಲೀಂ ಶರವಣ ಭವ ಮಮ ವಸಿ ವಸಿ ಸ್ವಾಹ. ಈ ಮಂತ್ರ ನೋಡಿ, ಇದು ಮಂತ್ರ. ಈ ಮಂತ್ರ ನೀವು 1008 ಸಲ ಜಪ ಮಾಡಬೇಕು. ಜಪ ಮಾಡಿದ್ರೆ ಮಾತ್ರ ಸಿದ್ಧಿ ಆಗೋದು, ನೀವು ಅಂದ್ಕೊಂಡಿದ್ದನ್ನು ಆಗೋದು. ಇದು ಇದು ಮಂತ್ರ. ಮತ್ತು ಮೂಲ ಮಂತ್ರಕ್ಕೆ ಯಂತ್ರ ನಾನು ಫಸ್ಟ್ ಹೇಳಿದ್ನಲ್ಲ, ಅದು ಮಾಡ್ಕೊಳ್ಳಿ. ಮತ್ತು ಇದನ್ನು ಹೇಗೆ ಪೂಜೆ ಮಾಡಬೇಕು ಅಂತ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಪ್ರಥಮ ಕಾಲದಲ್ಲಿ ಎದ್ದೇಳಬೇಕು ನೀವು, ಸ್ನಾನ ಮಾಡಬೇಕು, ಪರಿಶುದ್ಧ ವಸ್ತ್ರವನ್ನು ಹಾಕ್ಕೊಬೇಕು ನೀವು. ಫಸ್ಟು ವಿಭೂತಿನ ಧರಿಸ್ಬೇಕು. ಇದು ಅನುಷ್ಠಾನವನ್ನು ಮುಗಿಸ್ಕೊಂಡು ಏನು ಮಾಡಬೇಕು ನೀವು, ಏಕಾಂತ ಸ್ಥಳದಲ್ಲಿ ಗೋವಿನ ಸಗಣಿಯಿಂದ ಸಾರಿಸಿ ರಂಗೋಲಿಯನ್ನು ಹಾಕ್ಕೊಬೇಕು. ಕಲಶವನ್ನು ಇಟ್ಕೊಬೇಕು, ಅದರಲ್ಲಿ ನೀರು ತುಂಬಬೇಕು, ಕಲಶಕ್ಕೆ ರೇಷ್ಮೆ ಬಟ್ಟೆ ಹಾಕಬೇಕು, ಮಾವಿನ ಎಲೆ ಇಡಬೇಕು, ಅದರ ಮೇಲೆ ತೆಂಗಿನಕಾಯಿಯನ್ನು ಇಟ್ಟು ಶುದ್ಧಿ ಮಾಡಿರುವ ಒಂದು ಪೀಠದ ಮೇಲೆ ಅದನ್ನು ಇಡಬೇಕು. ಅದರ ಮುಂದೆ ಭಾಗದಲ್ಲಿ ಮುಂದೆ ಏನು ಮಾಡಬೇಕು, ಅಗಲವಾದ ಬಾಳೆ ಎಲೆ ಇಡಬೇಕು. ಹಸಿಯಾಗಿರ್ಬೇಕು ಅದು ಬಾಳೆ ಎಲೆ. ಅದರಲ್ಲಿ ತಾಂಬೂಲ, ತೆಂಗಿನಕಾಯಿ, ಹಣ್ಣು, ಪಾಯಸ, ಪಂಚಾಮೃತ ಮೊದಲಾದವುಗಳನ್ನು ನೀವು ಇಡಬೇಕು. ಅದಕ್ಕೆ ಧೂಪ ದೀಪಗಳನ್ನೆಲ್ಲ ಹಚ್ಚಬೇಕು. ಮೇಲೆ ಹೇಳಿರೋ ಮೂಲ ಮಂತ್ರವನ್ನು ಏನು ಮಾಡಬೇಕು, ನೀವು ಜಪಿಸಬೇಕು. ಈ ರೀತಿ ಮಾಡಿದರೆ ಮಾತ್ರ ಸಿದ್ಧಿಯಾಗುತ್ತೆ. ಆಮೇಲೆ ಬಿಲ್ವ ಮರದ ಹಲಿಗೆಯ ಮೇಲಾಗಲಿ ಮಾವಿನ ಮರದ ಹಲಿಗೆ ಮೇಲಾಗಲಿ ಕುಳಿತು ಜಪಿಸಬೇಕು. ಬಿಲ್ವ ಮರದ ಹಲಿಗೆ ಅಥವಾ ಮಾವಿನ ಮರದ ಎಲೆ ಎರಡರಲ್ಲಿ ಮಾತ್ರ ಆಗಿರಬೇಕು. ತುಂಬ ಮುಖ್ಯವಾದದ್ದೇನೆಂದರೆ, ಈ ಕ್ರಮ ಪ್ರಕಾರ 41 ದಿನಗಳ ಕಾಲ ತುಂಬ ಮಡಿ ನೇಮ ನಿಷ್ಠೆಯಿಂದ ಮಾಡಬೇಕು. ಇದನ್ನು ತಪ್ಪದೇ 41 ದಿನ ಮಾಡಬೇಕು. ಈ ರೀತಿ ನಾನು ಹೇಳಿರೋದನ್ನು ಜಪ ಮಾಡಿದ್ರೆ ನಿಮಗೆ ಎಲ್ಲ ಒಳ್ಳೆಯದಾಗುತ್ತೆ. ಜಪವನ್ನು ಮಾಡಿ ಮುಗಿಸ್ಬೇಕು, ಆಯಿತಾ? ಜಪವನ್ನು ಮಾಡಿ ಮುಗಿಸಿ ನೀವು ಯಾರ್ದು ಏನೇ ಕೆಟ್ಟದ್ದು ಯಾರಾದರೂ ಮಾಡಿರಲಿ, ನಿಮಗೆ ಭೂತ ಪ್ರೇತ ಪಿಶಾಚಿಗಳ ಕಾಟ ಆಗಲಿ, ಯಾರಾದರೂ ಮಾಟ ಮಂತ್ರ ಮಾಡಿಸಿದಾಗಲಿ, ಯಾವುದೂ ನಿಮಗೆ ತಾಕೋದಿಲ್ಲ. ನಾನು ಹೇಳಿರೋ ಪ್ರಕಾರ ಚಕ್ರನ ಬರೆದು ಮೂಲ ಮಂತ್ರವನ್ನು 108 ಸಲ ಜಪ ಮಾಡಿ ಆ ವಿಭೂತಿಯನ್ನು ಗ್ರಹ ಏನಾದರೂ ಯಾವುದಾದ್ರೂ ಕೆಟ್ಟ ಗ್ರಹ ಹಿಡ್ದಿರೋರ ಮೇಲಾಗಲಿ ಇದನ್ನು ಹಣೆಗೆ ಇಟ್ಕೊಂಡ್ರೆ ಆ ಗ್ರಹ ಬಿಟ್ಟು ಹೋಗುತ್ತೆ. ಕೆಟ್ಟ ಗ್ರಹ ಎಲ್ಲ ಒಳ್ಳೆಯದಾಗುತ್ತೆ. ಇದು ತುಂಬ ವಿಶೇಷವಾಗಿರುವಂಥದ್ದು. ಏನೇ ಆಗಲಿ ಈ ಮಂತ್ರ ಹೇಳ್ಬೇಕಾದ್ರೆ ವಿಭೂತಿ ಅರ್ಚನೆ ಮಾಡಿ ವಿಭೂತಿಯನ್ನು ಮಂತ್ರಿಸಿ ನೀವು ಅದನ್ನು ಇಟ್ಕೋಬೇಕು. ಮಂತ್ರ ಹೇಳ್ತೀರಲ್ಲ ಹಾಗೆ ಅರ್ಚನೆ ಮಾಡಿ ಇಟ್ಕೊಬೇಕು. ಹೀಗೆ ಇಟ್ಕೊಂಡ್ಬಿಟ್ಟು ನೀವು ನಾನು ಹೇಳಿರೋ ರೀತಿ ನೀವು ಚಕ್ರನೆಲ್ಲ ಪೂಜೆ ಮಾಡ್ಕೊಂಡು ನೀವು ಇಟ್ಕೊಂಡಿದ್ದೆ ಆದರೆ ನಿಮಗೆ ಎಲ್ಲ ಸಿದ್ಧಿ ಆಗತ್ತೆ, ಮಂತ್ರ ಸಿದ್ಧಿ ಆಗುತ್ತೆ. ಮತ್ತು
ಸುಬ್ರಹ್ಮಣ್ಯನ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತೆ ವೀಕ್ಷಕರೇ. ಇದನ್ನು ನೀವು ತುಂಬ ವಿಶೇಷವಾದ ದಿನದಲ್ಲೇ ಮಾಡ್ಕೋಬೇಕು ವೀಕ್ಷಕರೇ. ಷಷ್ಠಿ ದಿನ, ಪಂಚಮಿ ದಿನ, ಮಂಗಳವಾರ ದಿನ ಅಥವಾ ಪೌರ್ಣಮಿ ದಿನ, ಅಮಾವಾಸ್ಯೆ ದಿನ ಇದನ್ನು ಮಾಡಿಕೊಂಡ್ರೆ ನಿಮಗೆ ಇದು ಸಿದ್ಧಿ ಆಗತ್ತೆ. ಮತ್ತು ಗ್ರಹಣ ಸಮಯದಲ್ಲಿ ಇದನ್ನು ಮಾಡಿಕೊಂಡ್ರೆ ನಿಮಗೆ ಸಿದ್ಧಿ ಆಗತ್ತೆ. ಮತ್ತು ಇದನ್ನು ಮಾಡಿಕೊಂಡು ನೀವು ಎಲ್ಲ ಒಳ್ಳೆಯದಾಗಲಿ ನಿಮಗೆ. ಏನಾದರೂ ಗ್ರಹ ಕಾಟ ಇದ್ದರೆ ನೋಡಿ ಮನೆಯಲ್ಲಿ, ಮತ್ತು ಅಭಿವೃದ್ಧಿ ಆಗುತ್ತೆ, ನಿಮ್ಮ ಕಷ್ಟಗಳೆಲ್ಲ ತೀರುತ್ತೆ. ಸುಬ್ರಹ್ಮಣ್ಯನ ಸ್ಮರಣೆ ಮಾಡೋದ್ರಿಂದ ಇದುವರೆಗೂ ಯಾರು ಏನೂ ಆಗಿಲ್ಲ ಅನ್ನೋಂಗಿಲ್ಲ, ಎಲ್ಲ ಆಗಿರುತ್ತೆ. ಮತ್ತು ಯಾರಿಗೆ ಮನೆಯಲ್ಲಿ ಸಂತಾನ ಭಾಗ್ಯ ಇರೋದಿಲ್ಲ ಅಂಥವ್ರಿಗೆ, ಮದುವೆ ಆಗಿಲ್ಲ ಅನ್ನೋರಿಗೆ ಅಂಥವ್ರಿಗೆ ಎಲ್ಲ ಒಳ್ಳೆಯದಾಗುತ್ತೆ. ಮತ್ತು ಸುಬ್ರಹ್ಮಣ್ಯನ ಈ ಒಂದು ಅನುಷ್ಠಾನ ಮಾಡಬೇಕಾದ್ರೆ ವಾರಾಹಿ ಅಮ್ಮನ ನೆನೆದು ಕೂಡ ನೀವು ಮಾಡಿ. ವಾರಾಹಿ ಅಮ್ಮನ ನೆನಿಬೇಕು, ನೀವು ನೆನೆಸ್ಕೊಂಡು ಇದನ್ನು ಮಾಡ್ಕೊಳ್ಳಿ. ಸುಬ್ರಹ್ಮಣ್ಯ ಅಂದರೆ ಕುಮಾರ ಗುರು. ಈ ಕುಮಾರ ಗುರುನ ನೀವು ಆರಾಧನೆ ಮಾಡ್ಕೊಳ್ಳೋದ್ರಿಂದ, ಈ ಒಂದು ಸುಬ್ರಹ್ಮಣ್ಯ ಉಪಾಸನ ಮಂತ್ರಗಳೆಲ್ಲ ನೀವು ಹೇಳೋದ್ರಿಂದ, ಜಪ ಮಾಡೋದ್ರಿಂದ ಸಿದ್ಧಿ ಆಗತ್ತೆ. ನಿಮ್ಮ ಎಲ್ಲ ಕಾರ್ಯಗಳು ವಿಳಂಬ ಆಗದೆ ಶೀಘ್ರವಾಗಿ ನಿಮಗೆ ಕೈಗೂಡುತ್ತೆ. ಮತ್ತು ನಾನು ನೆಕ್ಸ್ಟ್ ವಿಡಿಯೋಲಿ ಸುಬ್ರಹ್ಮಣ್ಯನ ಮೂಲ ಮಂತ್ರ ಕೂಡ ಹೇಳ್ಕೊಡ್ತೀನಿ. ಇನ್ನೂ ಒಂದು ಮೂಲ ಮಂತ್ರ ಇದೆ, ಅದು ತುಂಬ ವಿಶೇಷವಾಗಿರುವಂಥದ್ದು. ಆಮೇಲೆ ನಾನು ಮೂಲ ಮಂತ್ರನ ಇನ್ನೊಂದು ವಿಡಿಯೋಲಿ ಹಾಕ್ತೀನಿ, ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ವೀಕ್ಷಕರೇ. ನನಗೆ ಸಬ್ಸ್ಕ್ರೈಬರ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ ವೀಕ್ಷಕರೇ. ನೀವು ತಿಳಿದಿರೋ ಅಂಥದ್ದು ನಿಮ್ಮ ಫ್ರೆಂಡ್ಸು ಕೂಡ ತಿಳಿಸಿ ವೀಕ್ಷಕರೇ. ಅವರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ ಆ ದೇವರಲ್ಲಿ. ನಮಸ್ತೆ ವೀಕ್ಷಕರೇ.